ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ID ವೆರಿಫಿಕೇಷನ್ ಮಾಡೋದು ಹೇಗೆ ಅಂತ ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲು ಒಂದು ID ವೆರಿಫಿಕೇಷನ್ ಕೂಡ ಮಾಡಿ ತೋರಿಸಿದೆ. ಬಟ್ ಮೇಲ್ ಬಂದಾಗ ಅಲ್ಲಿಯೇ ಕ್ಲಿಕ್ ಮಾಡಿ ಆಡ್ಸೆನ್ಸ್ ಓಪನ್ ಮಾಡಿ ನಾವು ID ವೆರಿಫಿಕೇಷನ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ತುಂಬ ಉಪಯುಕ್ತ ಮಾಹಿತಿಯ ವಿಡಿಯೋ ನನ್ನ ಚಾನಲ್ ಮೇಲೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಷಯ ಆಡ್ಸೆನ್ಸ್ದಾಗಲಿ, ಆಡ್ಸೆನ್ಸ್ನಲ್ಲಿ ID ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್, ಪಿನ್ ವೆರಿಫಿಕೇಷನ್, ಇನ್ನೂ ತುಂಬ ಏನೇನೋ ಇದೆ ಆಡ್ಸೆನ್ಸ್ ಬಗ್ಗೆ. ಸೊ ಕಂಪ್ಲೀಟಾಗಿ ನಾನು ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ವಿಡಿಯೋ ಕಂಪ್ಲೀಟ್ ನೋಡಿ, ಅದರ ಜೊತೆಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ ಎಲ್ಲ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ ಸಿಗಲಿದೆ. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಒಮ್ಮೆ ನೋಡಿ. ಚಾನಲ್ ಹೆಸರು ಬಂದುಬಿಟ್ಟು ಲಕ್ಷ್ಮೀ ಬೀರು ವ್ಲಾಗ್ಸ್ ಅಂತ. ತುಂಬ ಒಳ್ಳೆಯ ಕಂಟೆಂಟ್ ಇವರು ಆ್ಯಕ್ಚುಲಿ ಉತ್ತರ ಕರ್ನಾಟಕದವರು. ನೀವು ನೋಡ್ಬೋದು ಎಷ್ಟು ಒಳ್ಳೆ ಕಂಟೆಂಟ್ ಇವರು ಅಪ್ಲೋಡ್ ಮಾಡ್ತಿದ್ದಾರೆ. ಡೈಲಿ ರೂಟೀನ್ ಏನಿದೆ, ಅವ್ರ ಲೈಫ್ ಡೈಲಿ ರೂಟೀನ್ ಏನಿದೆ ಅದನ್ನೇ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಎಷ್ಟು ಅವರಿಗೆ ಹೆಲ್ಪ್ ಆಗ್ತಿದೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು. ಸೊ ನೋಡಿ, ತುಂಬ ಶಾರ್ಟ್ ಸಮಯದಲ್ಲಿ 52 ವೀಡಿಯೋಸ್ ಮಾತ್ರ ಇವ್ರ ಚಾನಲ್ ಮೇಲಿದೆ. ಸುಮ್ಮನೆ ಏನೋ ವೀಡಿಯೋ ಮಾಡಬೇಕು, ಚಾನಲ್ ಮಾಡಬೇಕು ಅಂತ ಮಾಡಿ ಕೆಲವೊಂದಿಷ್ಟು ವೀಡಿಯೋ ಹಾಕಿ ಬಿಟ್ಟಿದ್ರು. ಆಮೇಲೆ ವಿಡಿಯೋ ಒಂದು ವೈರಲ್ ಆಯಿತು. ವೈರಲ್ ಆಗಿ ಎಷ್ಟು ವಾಚ್ ಟೈಮ್ ಬೇಕಾಗಿತ್ತು, ವಾಚ್ ಟೈಮ್ ಜೊತೆಗೆ ಕಂಪ್ಲೀಟ್ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಸೊ ಇವಾಗ ಚಾನಲ್ ಮಾನಿಟೈಸ್ ಕೂಡ ಆಗಿದೆ. ಈಗ ಏನು ಪ್ರೊಸೆಸ್ ಇದೆ, ID ವೆರಿಫಿಕೇಷನ್, ಪಿನ್ ವೆರಿಫಿಕೇಷನ್, ಟ್ಯಾಕ್ಸ್ ಇನ್ಫಾರ್ಮೇಷನ್, ಬ್ಯಾಂಕ್ ಡೀಟೇಲ್ಸ್ ಹಾಕೋದು, ಇದೆಲ್ಲ ಏನು ಮಾಡಬೇಕಾಗಿದೆ ಈಗ ಇದು ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ನೀವು ನೋಡ್ಬೋದು ಲಕ್ಷ್ಮೀ ಬೀರು ವ್ಲಾಗ್ಸ್ ಅಂತ ಸಿಂಪಲ್ ಆಗಿ ತುಂಬ ಒಳ್ಳೆಯ ರೀತಿಯಲ್ಲಿ ತಮ್ನೇಲ್ಸ್ ಕೂಡ ಇಷ್ಟು ಚೆನ್ನಾಗಿ ಮಾಡ್ತಾರೆ. ನೀವು ನೋಡಿರ್ಬೋದು. ನೋಡಿ, 9 ಅವರ್ಸ್ ಅಷ್ಟೇ ಆಯಿತು ವಿಡಿಯೋ ಹಾಕಿ 4K ವ್ಯೂಸ್ ಬಂದಿದೆ. ಸೊ ಒಳ್ಳೆಯ ವ್ಯೂಸ್ ಬರ್ತಾ ಇದೆ. ಈ ರೀತಿ ಎಲ್ಲ ವೀಡಿಯೋಸ್ ಎಲ್ಲ ಇದು ಹಾಕ್ತಿದ್ದಾರೆ ಚಾನಲ್ ಮೇಲೆ. ಸೊ ಇವಾಗ ಮಾನಿಟೈಸ್ ಆಗಿ ID ವೆರಿಫಿಕೇಷನ್ ಮಾಡಬೇಕಾಗಿದೆ. ಅದನ್ನು ನಾನು ಮಾಡಲಿಕ್ಕೆ ಇವ್ರು ಕೊಟ್ಟಿದ್ದಾರೆ. ಸೊ ಅದು ನಾನು ಇವರಿಗೆ ಮಾಡಿ ಕೊಡ್ತಾ ಇದ್ದೀನಿ. ಈ ರೀತಿ ನಿಮಗೂ ಏನಾದರೂ ಮಾಡಬೇಕಾಗಿದೆ, ಗೊತ್ತಾಗ್ತಾ ಇಲ್ಲ ಅಂದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ID ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿಂದ ನಾನು ನಿಮಗೆ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ. ಅಲ್ಲಿ ಬೇಕು ಅಂದರೆ ಒಂದು ನಂಬರ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಹೆಚ್ಚಿಗೆ ಸಮಯ ವೇಸ್ಟ್ ಮಾಡಿದೆ, ಒಂದು ಸ್ವಲ್ಪ ನಾವು ID ವೆರಿಫಿಕೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಮೊದಲು ಇಲ್ಲಿ ನಾನು ಅವರ ಮೇಲ್ IDನ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಅವರಿಗೆ ಮೇಲ್ ಬಂದಿದೆ. ಸೊ ಗೂಗಲ್ ಪೇಮೆಂಟ್ಸ್ ಯು ನೀಡ್ ಟು ವೆರಿಫೈ ಯುವರ್ ಐಡೆಂಟಿಟಿ ಅಂತ ಅವರಿಗೊಂದು ಮೆಸೇಜ್ ಬಂದಿದೆ. ಇಲ್ಲಿ ನೋಡ್ಬೋದು ನೀವು. 15:44 ಅಂದರೆ 3:44 ನಿಮಿಷಕ್ಕೆ, 3 ಗಂಟೆ 44 ನಿಮಿಷಕ್ಕೆ ಇವರಿಗೆ ಮೇಲ್ ಬಂದಿದೆ ID ವೆರಿಫಿಕೇಷನ್ ಮಾಡಿ ಅಂತ. ಸೊ ಇದರ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಯು ನೀಡ್ ಟು ವೆರಿಫೈ ಯುವರ್ ಐಡೆಂಟಿಟಿ ಟು ಕೀಪ್ ಅರ್ನಿಂಗ್ ಆನ್ ಯೂಟ್ಯೂಬ್ ಅಂತ ಇದೆ. ಸೊ ID ವೆರಿಫಿಕೇಷನ್ ನೀವು ಮಾಡಲೇಬೇಕು, ಕಂಪಲ್ಸರಿ ಇದೆ. ಇದು ಮಾಡಲಿಲ್ಲ ಅಂದರೆ ಪೇಮೆಂಟ್ ಹೋಲ್ಡ್ ಆಗಿಬಿಡುತ್ತೆ. ಸೊ ಇದು ID ವೆರಿಫಿಕೇಷನ್ಗಾಗಿ 45 ಡೇಸ್ ಮಾತ್ರ ನಿಮ್ಗೆ ಟೈಮ್ ಇರುತ್ತೆ. ಸೊ ಇದರ ಒಳಗಡೆ ನೀವು ಮಾಡಬೇಕು, ಓಕೆನಾ. ಇನ್ನೊಂದು ಇಲ್ಲಿ ವೆರಿಫೈ ಅಂತ ಒಂದು ಬಟನ್ ಬಂದಿದೆ, ಇಲ್ಲಿ ನೋಡ್ಬೋದು ವೆರಿಫೈ ಅಂತ ಇದೆ. ಸೊ ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ, ವೆರಿಫೈ ನಾವು ಮೇಲೆ ಕ್ಲಿಕ್ ಮಾಡಿದರೆ ಇದು ರೀಡೈರೆಕ್ಟ್ ಆಗಿ ಆಡ್ಸೆನ್ಸ್ನಲ್ಲಿ ಹೋಗುತ್ತೆ. ಸೊ ಪೇಮೆಂಟ್ ಸೆಕ್ಷನಲ್ಲಿ ಇದು ಬಂದಿದೆ. ಆಡ್ಸೆನ್ಸ್ಗೆ ಇದು ವೆರಿಫಿಕೇಷನ್ ಕೇಳುತ್ತೆ. ಸೊ ಈ ರೀತಿಯೂ ಕೂಡ ನೀವು ಮಾಡ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಆಡ್ಸೆನ್ಸ್ ಓಪನ್ ಮಾಡಿ ಅಲ್ಲಿ ಅಕೌಂಟ್ಸ್ನಲ್ಲಿ ವೆರಿಫಿಕೇಷನ್ ಚೆಕ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದು. ಸೊ ಇಲ್ಲಿ ಇದು ನಾನು ಡೈರೆಕ್ಟಾಗಿ ಇಮೇಲ್ನಿಂದ ಕ್ಲಿಕ್ ಮಾಡಿ ಈ ರೀತಿ ವೆರಿಫಿಕೇಷನ್ ಮಾಡ್ತಾ ಇದ್ದೀನಿ. ಇದು ಈಸಿ ಆಗುತ್ತೆ. ಸೊ ಸ್ಟಾರ್ಟ್ ವೆರಿಫಿಕೇಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನೇನು ಬೇಕು ಅಂತ ಇಲ್ಲಿ ಹೇಳಲಾಗಿದೆ. ವಾಟ್ ಯು ವಿಲ್ ನೀಡ್ ಫಾರ್ ವೆರಿಫಿಕೇಷನ್. ಸೊ ಇಲ್ಲಿ ಯು ಆಲ್ ನೀಡ್ ಟು ವೆರಿಫೈ ಯುವರ್ ಐಡೆಂಟಿಟಿ ಟು ಕೀಪ್ ಅರ್ನಿಂಗ್ ಆನ್ ಯೂಟ್ಯೂಬ್ ಅಂತ ಇದೆ. ಸೊ ಆ್ಯನ್ ID ಟು ವೆರಿಫೈ ದಟ್ ಇಟ್ ಈಸ್ ರಿಯಲಿ ಯು, ನೀವೇ ಇದ್ದೀರಾ ಅಂತ ಈ ರೀತಿಯ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿ ಅಂತ ಹೇಳ್ತಿದೆ. ಒಂದು ಇದರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದೆ, ಪಾಸ್ಪೋರ್ಟ್ ಇದೆ, ಆಮೇಲೆ ಪ್ಯಾನ್ ಕಾರ್ಡ್ ಇದೆ, ಅದ್ರ ಜೊತೆಗೆ ವೋಟರ್ ಕಾರ್ಡ್ ಕೂಡ ಇದೆ. ಸೊ ನಾನಿಲ್ಲಿ ವೋಟರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇಟ್ಕೊಂಡಿದ್ದೀನಿ. ಬಟ್ ನಾನು ವೋಟರ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇಲ್ಲಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಲೀಗಲ್ ನೇಮ್ ಅಂತ ಬರ್ತಾ ಇದೆ. ಸೊ ಲೀಗಲ್ ನೇಮ್ ಏನಿದೆ ಅದನ್ನು ನೀವು ಹಾಕಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಆಗಿ ಇಲ್ಲಿ ಅದು ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ಸೊ ಐಶ್ವರ್ಯ ಎಳಗೋಳ್ ಅಂತ ಅವ್ರ ಹೆಸರಿದೆ. ಸೊ ಅದನ್ನು ನಾನಿಲ್ಲಿ ಹಾಕಿದೆ.
ಇನ್ನು ಯಾವ ಟೈಪ್ ನೀವು ಐ ಡಿ ಅಪ್ಲೋಡ್ ಮಾಡಬೇಕಾಗಿದೆ ಅದನ್ನು ಇಲ್ಲಿ ಸೆಲೆಕ್ಟ್ ಐ ಡಿ ಟೈಪ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ವೋಟರ್ ಕಾರ್ಡ್ ಅಂತ ಇಲ್ಲಿ ತೋರಿಸುತ್ತೆ. ಸೊ ನಾನು ವೋಟರ್ ಕಾರ್ಡ್ಗೆ ಸೆಲೆಕ್ಟ್ ಮಾಡ್ತೀನಿ. ವೋಟರ್ ಕಾರ್ಡ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಫ್ರಂಟ್ ಸೈಡ್ದು ಒಂದು ಹಾಕಬೇಕು, ಆಮೇಲೆ ಬ್ಯಾಕ್ ಸೈಡ್ ಹಾಕಬೇಕು. ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನೀವು ಡಾಕ್ಯುಮೆಂಟ್ಸ್ ಏನೇ ಅಪ್ಲೋಡ್ ಮಾಡಲಿ ನೀವು ಮೊಬೈಲ್ನಿಂದ ಅದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು. ಕ್ಯಾಪ್ಚರ್ ಮಾಡಿದರೆ ಅದನ್ನು ಎಡಿಟ್ ಮಾಡಬಾರ್ದು ನೀವು. ಸೊ ಕರೆಕ್ಟಾಗಿ ನೀಟಾಗಿ ಸ್ಕ್ವೇರ್ನಲ್ಲಿ ಬರೋ ಹಾಗೆ ಒಂದು ಸ್ವಲ್ಪ ಪಿಕ್ಚರ್ ತೆಗೆದುಬಿಟ್ರೆ ಸಾಕು. ಆಮೇಲೆ ಟೇಬಲ್ ಮೇಲೆ ಇಡಲಿ, ಇಲ್ಲ ಬಟ್ಟೆ ಮೇಲೆ ಫೋಟೋ ತೆಗೆದು ಅದನ್ನು ಇಟ್ಕೊಳ್ಳಿ. ಕಟ್ ಮಾಡಬೇಡಿ. ಫೋಟೋದಲ್ಲಿ ಹೊರಗಡೆದ ಏನು ಫ್ರೇಮ್ ಇದೆ ಅಂದರೆ ಟೇಬಲ್ ಇರಲಿ ಅಥವಾ ಬಟ್ಟೆ ಇರಲಿ ಕಾಣಬೇಕು, ಆ ರೀತಿ ಇರಬೇಕು. ಯಾಕಂದರೆ ರಿಯಲ್ ಅನಿಸುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಕಟ್ ಮಾಡಿ ಅದು ಇದು ಎಡಿಟ್ ಮಾಡಿ ಹಾಕಿದ್ದೀರಾ ಅಂತ ಅನಿಸುತ್ತೆ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಡೈರೆಕ್ಟಾಗಿ ಫೋಟೋ ತೆಗೆದು ಅದನ್ನು ಇಟ್ಕೊಂಡು ಅದೇ ಅಪ್ಲೋಡ್ ಮಾಡಬೇಕು. ಸೊ ನಾನಿಲ್ಲಿ ಈಗಾಗಲೇ ಅದನ್ನು ಮಾಡಿದ್ದೀನಿ. ಸೊ ನಾನೇನು ಮಾಡ್ತೀನಿ, ಫ್ರಂಟ್ ಆಫ್ ಐ ಡಿ ಅಂತ ಇದೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಾನಿಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ಸೊ ಫಸ್ಟ್ ಇಲ್ಲಿ ನೋಡಿ, ವೋಟರ್ ಫಸ್ಟ್ ಇದೆ, ಫ್ರಂಟ್ ನಾನು ಹಾಕ್ತೀನಿ, ಓಪನ್ ಮಾಡ್ತೀನಿ, ಅದು ಇಲ್ಲಿ ಬಂದ್ಬಿಡುತ್ತೆ. ಸೊ ಅಪ್ಲೋಡ್ ಆಗುತ್ತೆ. ನಾನಿಲ್ಲಿ ಫ್ರಂಟನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೋಟರ್ ಐ ಡಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನೀವು ನಿಮ್ಮ ಕೇಸ್ನಲ್ಲಿ ನಿಮ್ಮ ಹತ್ರ ವೋಟರ್ ಐ ಡಿ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ನೀವು ಪ್ಯಾನ್ ಕಾರ್ಡ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನು ಫ್ರಂಟ್ ಇಲ್ಲಿ ಐ ಡಿನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಬ್ಯಾಕ್ ಆಫ್ ಐ ಡಿ ಹಿಂದ್ಗಡೆ ಎದ್ದು ಕೂಡ ಇಲ್ಲಿ ನಾವು ಹಾಕಬೇಕು. 1 2 ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಓಪನ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಪನ್ ಅಂದರೆ ಅಪ್ಲೋಡ್ ಅಂತ ಆಗುತ್ತೆ. ಸೊ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ತೊಗೊಂಡು ಅಪ್ಲೋಡ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡೋಣ. ಇಲ್ಲಿ ಅಪ್ಲೋಡ್ ಆಗ್ತಿದೆ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿದ ಮೇಲೆ ಅಪ್ಲೋಡ್ ಆಗಿ ಇಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಇಲ್ಲಿ ನಾವು ನೆಕ್ಸ್ಟ್ ಮಾಡಬೇಕು. ಸೊ ಬಂತು ನೋಡಿ, ಇನ್ನು ಎಂಟರ್ ಯುವರ್ ಅಡ್ರೆಸ್ ಅಂತ ಇರುತ್ತೆ. ಸೊ ಮೊದಲು ನಾವೇನು ಮಾಡೋಣ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆಲ್ರೆಡಿ ಏನು ನಾವು ಆ್ಯಡ್ಸೆನ್ಸ್ನಲ್ಲಿ ಹಾಕಿರ್ತೀವಿ ಆ ಅಡ್ರೆಸ್ ಬಂದ್ಬಿಡುತ್ತೆ ಬೈ ಡಿಫಾಲ್ಟ್. ಇಲ್ಲ ಅಂದರೆ ಸ್ಟ್ರೀಟ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ ನೀವು ಅದ್ರ ಮೇಲೆ ಬಂದ್ಬಿಡುತ್ತೆ. ನೀವು ಅಡ್ರೆಸ್ ಹಾಕಿರ್ತೀರಾ ಅಪ್ಲೈ ಮಾಡುವಾಗ, ಆ್ಯಡ್ಸೆನ್ಸ್ ಅಪ್ಲೈ ಮಾಡುವಾಗ. ಸೊ ಹಾಕಿರೋ ಅಡ್ರೆಸ್ ಆಟೋಮೆಟಿಕ್ಕಾಗಿ ಇಲ್ಲಿ ತೊಗೊಳುತ್ತೆ, ಅದನ್ನು ಹಾಕಬೇಕು. ಓಕೆ, ಹಾಕಿದ ಮೇಲೆ ಇಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಎಲ್ಲೋ ಕರೆಕ್ಟ್ ಇದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಕೆಲವು ಹೊತ್ತು ಇಲ್ಲಿ ರೆಂಡರ್ ಆಗಿ ಅಪ್ಲೋಡ್ ಆಗುತ್ತೆ. ಒಂದು ಸ್ವಲ್ಪ ನಾವು ವೇಟ್ ಮಾಡಬೇಕು. ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಅಪ್ಲೋಡ್ ಆಗ್ತಿದೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗ್ತಿದೆ, ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಆಗ್ತಿದೆ. ಸೊ ಏನು ಬರುತ್ತೆ ಅದೊಂದು ಸ್ವಲ್ಪ ಕಾದು ನಾವಿಲ್ಲಿ ನೋಡೋಣ. ಸ್ವಲ್ಪ ಹೊತ್ತು ತೊಗೊಳುತ್ತೆ ಅದು ಅಪ್ಲೋಡ್ ಆಗಲಿಕ್ಕೆ. ಕೆಲವೊಮ್ಮೆ ಏನಾಗುತ್ತೆ ಸ್ನೇಹಿತರೆ, ಅಪ್ಲೋಡ್ ಮಾಡಿದ ತಕ್ಷಣ ಒಂದು 5-10 ನಿಮಿಷದಲ್ಲಿ ಅಪ್ರೂವ್ ಆಗಿ ಬಂದ್ಬಿಡುತ್ತೆ. ದೇರ್ ವೇರ್ ಸರ್ವರಲ್ ಇಶ್ಯೂ ವಿತ್ ದ ಡಾಕ್ಯುಮೆಂಟ್ ದ್ಯಾಟ್ ಯು ಸಬ್ಮಿಟೆಡ್ ಫಾರ್ ವೆರಿಫಿಕೇಶನ್ ಟು ಫಿಕ್ಸ್ ಒನ್ ಆಫ್ ಫಾಲೋಯಿಂಗ್ ಅಸೆಪ್ಟೆಡ್ ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್ಸ್, ವೆರಿಫೈಬಲ್ ಅಕ್ಸೆಪ್ಟೆಡ್ ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್. ಸೊ ನಾನು ಹಾಕಿದ್ದೀನಿ, ಇನ್ನೂ ಇದು ಆಗಲಿಲ್ಲ. ಸೊ ಮತ್ತೊಮ್ಮೆ ರೀಟ್ರೈ ಮಾಡೋಣ. ಐಶ್ವರ್ಯ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಪ್ಯಾನ್ ಕಾರ್ಡ್ ಕೂಡ ಇದೆ. ಪ್ಯಾನ್ ಕಾರ್ಡ್ ನಾನು ಟ್ರೈ ಮಾಡ್ತೀನಿ, ನೋಡೋಣ. ವೋಟರ್ ಐ ಡಿ ತೊಗೊಳ್ಳಿಲ್ಲ, ಹಾಗಾಗಿ ನಾನು ಪ್ಯಾನ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡೋಣ ಇದು ಏನಾಗುತ್ತೆ ಅಂತ. ಸೊ ಅಪ್ಲೋಡ್ ಮಾಡ್ತಿದ್ದೀನಿ, ಒಂದು ಸ್ವಲ್ಪ ಹೊತ್ತು ತೊಗೊಳುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಕ್ ಐ ಡಿ ನಾನು ಹಾಕ್ತಿದ್ದೀನಿ, ಪ್ಯಾನ್ 2 ಹಾಕಿ ನಾವು ನೆಕ್ಸ್ಟನ್ನು ಕ್ಲಿಕ್ ಮಾಡೋಣ. ಈಗಾಗಲೇ ಅಡ್ರೆಸ್ ನಾನು ಹಾಕಿದ್ದೀನಿ, ಅಲ್ಲಿ ಬಂದುಬಿಟ್ಟಿದೆ ಅಡ್ರೆಸ್ಸು. ಈಗ ನೆಕ್ಸ್ಟ್ ಮಾಡಬೇಕು. ನೆಕ್ಸ್ಟ್ ಮಾಡಿದರೆ ಮತ್ತೆ ಇಲ್ಲಿ ಅಡ್ರೆಸ್ ಕೇಳುತ್ತೆ, ಅಡ್ರೆಸ್ ಸೇಮ್ ಇದೆ. ಸೊ ಇಲ್ಲಿ ಹಾಕಿ ನಾವು ಓಕೆ ಮಾಡಿ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ, ಏನಾಗುತ್ತೆ ಅಂತ ನೋಡೋಣ. ನಾನಿಲ್ಲಿ ಬೇರೆದ್ದು ಪ್ಯಾನ್ ಕಾರ್ಡ್ ಹಾಕಿದ್ದೀನಿ, ವೆರಿಫೈ ಮಾಡ್ತಿದೆ. ವೆರಿಫೈ ಆಗಲಿಕ್ಕೆ ಹೆಚ್ಚು ಸಮಯ ತೊಗೊಳ್ಳಲ್ಲ. ಇಲ್ಲಿ ನೋಡಿ ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತ ಬಂತು. ಪ್ಯಾನ್ ಕಾರ್ಡ್ ಹಾಕಿದ್ದೆ ತೊಗೊಳ್ತು, ಬಟ್ ಐ ಡಿ ವೆರಿಫಿಕೇಷನ್ಗಾಗಿ ನಾನು ವೋಟರ್ ಕಾರ್ಡ್ ಹಾಕಿದರೆ ಅದು ತೊಗೊಳ್ಳಿಲ್ಲ. ಸೊ ಪ್ಯಾನ್ ಕಾರ್ಡ್ ಹಾಕಿದ್ದೀನಿ, ವೆರಿಫಿಕೇಷನ್ ಇನ್ ಪ್ರೋಸೆಸ್ ಅಂತ ಬಂತು. ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಯುವರ್ ಇನ್ಫಾರ್ಮೇಷನ್, ವಿ ವಿಲ್ ರಿವ್ಯೂ ಇಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಇನ್ ಎ ಫ್ಯೂ ಡೇಸ್ ಅಂತ ಇದೆ. ಸೊ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಮಗೊಂದು ಪೇಜ್ ಬಂತು. ಈಗ ನಾನೇನು ಮಾಡ್ತೀನಿ, ನಾನು ಈಗ ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ಹೋಗ್ತೀನಿ. ಗೂಗಲ್ ಆ್ಯಡ್ಸೆನ್ಸ್ನಲ್ಲಿ ಏನಾಯಿತು ಇಲ್ಲಿ ನಾವು ಚೆಕ್ ಒಂದು ಸ್ವಲ್ಪ ನಾವು ಮಾಡೋಣ.
ಸೊ ಏನಾಗಿದೆ ಏನಿಲ್ಲ ಅಂತ ಅಲ್ಲಿ ವೆರಿಫಿಕೇಷನ್ ಚೆಕ್ಕಲ್ಲಿ ನಾವು ನೋಡಿದರೆ ಗೊತ್ತಾಗುತ್ತೆ. ಸೊ ಸ್ವಲ್ಪ ಹೊತ್ತು ನಾನು ವೇಟ್ ಮಾಡ್ತೀನಿ. ಇಂಟರ್ನೆಟ್ ಒಂದು ಸ್ವಲ್ಪ ಸ್ಲೋ ಇದೆ, ಹಾಗಾಗಿ ಬೇಗ ಪೇಜಸ್ ಎಲ್ಲ ಓಪನ್ ಆಗ್ತಾ ಇಲ್ಲ. ಒಂದು ಸ್ವಲ್ಪ ವೇಟ್ ಮಾಡಿ ಇಲ್ಲಿ ನಾನು ಚೆಕ್ ಮಾಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದೆ ಸ್ನೇಹಿತರೆ, ಎಲ್ಲವೂ ಕೂಡ ಒಂದು ಸ್ವಲ್ಪ ನೋಡಿ ಕಂಪ್ಲೀಟಾಗಿ ನೋಡಿದರೆ ನಿಮಗೂ ಕೂಡ ಮುಂದೆ ಯಾವುದೇ ರೀತಿಯಿಂದ ಇಶ್ಯೂ ಬರಲ್ಲ. ಸೊ ಇಲ್ಲಿ ನೋಡಿ ಪೇಮೆಂಟ್ಸ್ ಅಂತ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ನಿಮಗೆ ಪೇಮೆಂಟ್ಸ್ ಗೂಗಲ್ ಆ್ಯಡ್ಸನ್ಸ್ ಸೆಲೆಕ್ಟ್ ಆಗಿದೆ, ಇಲ್ಲಿ ಪೇಮೆಂಟ್ಸ್ ಅಂತ ಬಂದಿದೆ, ಇಲ್ಲಿ ವೆರಿಫಿಕೇಷನ್ ಚೆಕ್ ಅಂತ ಇದೆ ನೋಡಿ. ಸೊ ಈ ವೆರಿಫಿಕೇಷನ್ ಚೆಕ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇನ್ ಪ್ರೋಗ್ರೆಸ್ ಅಂತ ಬರ್ಬೋದು. ಸೊ ನೋಡಿ ಇಲ್ಲಿ ಇನ್ ಪ್ರೋಗ್ರೆಸ್ ಅನ್ನಲ್ಲಿದೆ. ಸೊ ಇದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡು ಇನ್ ಪ್ರೋಗ್ರೆಸ್ ಇರೋದು ಕಂಪ್ಲೀಟೆಡ್ ಅಂತ ಬಂದ್ಬಿಡುತ್ತೆ. ಯುವರ್ ಐಡೆಂಟಿಟಿ ವೆರಿಫಿಕೇಷನ್ ಈಸ್ ಇನ್ ಪ್ರೋಗ್ರೆಸ್, ಪ್ಲೀಸ್ ಅಲೌ ಎ ಫ್ಯೂ ಡೇಸ್ ಫಾರ್ ವೆರಿಫಿಕೇಷನ್ ಅಂತ ಬಂದಿದೆ. ಸೊ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ಇಲ್ಲ ಅಂದರೆ ಡೇಸ್ ಕೂಡ ತೊಗೋಬೋದು. ವೆರಿಫಿಕೇಷನ್ ಅವ್ರು ಮ್ಯಾನ್ಯುವಲಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ವೆರಿಫಿಕೇಷನ್ ಆಯಿತು ಅಂದರೆ ನಿಮಗೊಂದು ಇಮೇಜ್ ಹಾಕ್ತೀನಿ ಸ್ನೇಹಿತರೆ. ಇಮೇಜ್ ನೀವು ನೋಡ್ಬೋದು, ವೆರಿಫೈ ಆಯಿತು ಅಥವಾ ಇಲ್ಲ ಅನ್ನೋದು ಇಮೇಜ್ನ ಹಾಕಿರ್ತೀನಿ. ಸೊ ಆವಾಗ ಇದು ನೀವು ನೋಡ್ಬೋದು ಇನ್ ಪ್ರೋಗ್ರೆಸ್ನಲ್ಲಿದೆ. ಸೊ ಏನಾಗುತ್ತೆ ಅನ್ನೋದು, ಏನಾಯಿತು ಅನ್ನೋದು ನೆಕ್ಸ್ಟ್ ನಿಮಗೆ ಹಾಕಿ ಇಲ್ಲಿ ನಾನು ತೋರಿಸ್ಬಿಡ್ತೀನಿ. ಸೊ ಸ್ನೇಹಿತರೆ, ಸ್ವಲ್ಪ ಹೊತ್ತಿನ ಬಳಿಕ ವೆರಿಫೈ ಯುವರ್ ಐಡೆಂಟಿಟಿ ಏನಿದೆ ಅಲ್ಲ ಅದು ಕಂಪ್ಲೀಟೆಡ್ ಆಗಿ ಬಂತು. ಐಡೆಂಟಿಟಿ ವೆರಿಫಿಕೇಷನ್ ಈಸ್ ಕಂಪ್ಲೀಟೆಡ್ ಅಂತ ಬಂದಿದೆ. ಸೊ ಸ್ವಲ್ಪ ಹೊತ್ತಿನ ಬಳಿಕ ಅದು ಆಯಿತು. ನೀವು ಇಲ್ಲಿ ಟೈಮ್ ಕೂಡ ನೋಡ್ಬೋದು, ಒಂದು ಸ್ವಲ್ಪ ಹೊತ್ತು ಇಲ್ಲಿ ತೊಗೊಳ್ತು. ಇನ್ನೊಂದು ಮಾತು ಏನು ಹೇಳಬೇಕು ಅಂದರೆ ಸ್ನೇಹಿತರೆ, ನೀವು ಪ್ಯಾನ್ ಕಾರ್ಡ್ನಲ್ಲಿ ಏನು ನೇಮ್ ಹಾಕಿರ್ತೀರ, ಪ್ಯಾನ್ ಕಾರ್ಡ್ನಲ್ಲಿ ಏನು ನೇಮ್ ಇರುತ್ತೆ ಅದನ್ನೇ ಆ್ಯಡ್ಸನ್ಸ್ನಲ್ಲಿ ಹಾಕಿರಬೇಕು, ಇದು ನೆನಪಿಡಿ. ಆವಾಗ ಇದು ಪ್ರೊಸೆಸ್ ಬೇಗ ಆಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ID ವೆರಿಫಿಕೇಷನ್ ಮಾಡ್ಕೋಬೋದು. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಇಂಥದ್ದು ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ನೇಹಿತರೆ, ನಿಮಗೇನಾದರೂ ಈ ರೀತಿ ಮಾಡಿಸ್ಬೇಕಾಗಿದೆ ಅಂತ ಅನಿಸಿದರೆ ನನಗೆ ಕಮೆಂಟ್ ಮಾಡಿ, ನೀವು ಇದನ್ನು ನನ್ನ ಕಡೆಯಿಂದ ಮಾಡಿಸ್ಕೋಬೋದು. ಬಟ್ ನಾನು ಒಂದು ಸ್ವಲ್ಪ ಚಾರ್ಜ್ ಮಾಡ್ತಾಯಿದ್ದೀನಿ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇಂಥದ್ದು ಉಪಯುಕ್ತ ಮಾಹಿತಿಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.